श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। श्रीगुरुभ्यो नमः। ನಾನು ಸ್ವತಂತ್ರತ್ವಂ ಭಾವಃ ಅಭಾವಃ ಅನ್ಯದ್ವಾ ಅಂತ ನಾವು ನೋಡ್ತಾ ಇದ್ದದ್ದು. ನ ಆದ್ಯ ದ್ವಿತೀಯೌ ಅಂದ್ರೆ ಈ ಸ್ವತಂತ್ರ ತತ್ವ ಅದೇನು ಭಾವ ಪದಾರ್ಥನೋ ಅಭಾವ ಪದಾರ್ಥನೋ ಅಥವಾ ಎರಡೂ ಅಲ್ಲದೆ ಬೇರೆನಾ ಹಾಗೆ ಅಂತ ಒಂದು ಶಂಕೆ. ಅದಕ್ಕೆ ಹೇಳ್ತಾರೆ ಭಾವವೂ ಅಲ್ಲ ಅಭಾವವೂ ಅಲ್ಲ, ಯಾಕೆಂದ್ರೆ ಅದು ಪರತಂತ್ರದಲ್ಲಿ ಇದೆ ಅಂತ. ಪರತಂತ್ರವನ್ನ ಎರಡು ವಿಭಾಗವಾಗಿ ಮಾಡಿದ್ದೀವಿ ಹಾಗೆ ಅಂತ. ಅದರಿಂದ ಮೂರನೇದಂತೂ ಅದು ವ್ಯಾಘಾತ. ಭಾವನೂ ಇಲ್ಲ ಅಭಾವನೂ ಇಲ್ಲ, ಅದು ಮೂರನೇ ಕ್ಯಾಟಗರಿನೇ ಇಲ್ಲ ನಮ್ಮಲ್ಲಿ. ಒಂದು ಭಾವ ಅಂತ ಹೇಳ್ಬೇಕು, ಒಂದು ಪದಾರ್ಥ. ವ್ಯಾಘಾತ ಅಂದ್ರೆ ಕಾಂಟ್ರಡಿಕ್ಟರಿ ಅಂತ, ವಿರುದ್ಧವಾಗಿ ಹೇಳೋದು ಅಂತ. ಒಂದು ಇದೆ ಅಂತ ಹೇಳ್ಬೇಕು, ಇಲ್ಲ ಅಂತ ಹೇಳ್ಬೇಕು, ಇದೇ ಇಲ್ಲ ಅಂತ ಹೇಳಿಕ್ ಆಗ್ತದಾ? ಹಂಗೆ ಹೇಳಿ ವ್ಯಾಘಾತ. ಒಂದು ಪದಾರ್ಥ ಒಂದು ಇದೆ ಅಂತ ಹೇಳ್ಬೇಕು ಅಥವಾ ಇಲ್ಲ ಅಂತ ಹೇಳಬೇಕು, ಇದೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ವ್ಯಾಘಾತ, ಅದರಿಂದ ಆ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಹಾಗಂತ ಹೇಳಿದರೆ ಮೈವಂ ಇಲ್ಲ, ಆ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಯದ್ಯಪಿ ಅಸ್ವತಂತ್ರ ತತ್ವದಲ್ಲಿ ಭಾವಾಭಾವ ಅಂತ ನಾವು ವಿಭಾಗ ಮಾಡಿದರೂ ಕೂಡ ಸ್ವತಂತ್ರ ತತ್ವ ಅದು ಭಾವನೋ ಅಭಾವನೋ ಅಥವಾ ಬೇರೇನೋ ಹಾಗೆಂಬ ಪ್ರಶ್ನೆಗೆ ಉತ್ತರ ಏನು ಹಾಗೆಂದ್ರೆ ಸ್ವತಂತ್ರ ತತ್ವಸ್ಯ ಭಾವಲಕ್ಷಣಾಕ್ರಾಂತತ್ವೇನ ಭಾವತ್ವಾತ್. ಸ್ವತಂತ್ರ ಲಕ್ಷಣಕ್ಕೆ ಭಾವದ ಲಕ್ಷಣ ಇದೆ ಅಂದ್ರೆ ಏನರ್ಥ? ಪ್ರಥಮ ಪ್ರತೀತಿಯಲ್ಲಿ ಯಾವುದು ಇದೆ ಅಂತ ತಿಳಿದು ಬರುತ್ತದೋ ಅದು ಭಾವ ಅಂತ ನಾವು ನೋಡಿದ್ದೀವಿ. ಈಗ ಈ ಲಕ್ಷಣ ಸ್ವತಂತ್ರ ತತ್ವದಲ್ಲಿ ಕೂಡ್ತದೋ ಕೂಡಲ್ಲವೋ? ಕೂಡ್ತದೆ ಅಷ್ಟೇ. ಅದರಿಂದ ಸ್ವತಂತ್ರ ತತ್ವ ಆ ಭಾವ ಲಕ್ಷಣ ಹೊಂದಿದೆ, ಅದರಿಂದ ಭಾವದಲ್ಲೇ ಅದು ಅಂತರ್ಭಾವ ಹೊಂದುತ್ತದೆ ಹಾಗೆ. ಪರತಂತ್ರಂ ಭಾವಾಭಾವತೆಯ ದ್ವಿವಿಧಮೇವ ನ ಪುನಃ ಏಕವಿಧಂ ನಾಪಿ ತ್ರಿವಿಧಂ ಇತಿ ಏವಂ ಪರಃ ವಿಭಾಗ ಏವಂ ಪರೋ ವಿಭಾಗ ಹಾಗೆ ಅಂತ. ಅದರಿಂದ ಸ್ವತಂತ್ರ ತತ್ವದಲ್ಲಿ ಭಾವದ ಲಕ್ಷಣ ಕೂಡಿ ಬರುತ್ತದೆ, ಅದರಿಂದ ಸ್ವತಂತ್ರ ತತ್ವವು ಭಾವದಲ್ಲೇ ಸೇರ್ತದೆ. ಇನ್ನು ಪರತಂತ್ರ ತತ್ವ ಅಲ್ಲಿ ಪ್ರಭೇದ ಇದೆ, ಭಾವಾಭಾವ ಅಂತ ಎರಡು ಪ್ರಭೇದ ಇದೆ. ಅದರಿಂದ ಏನ್ ಹೇಳಿದಂಗೆ ಆಯ್ತು, ಒಂದು ಅಂತಾನು ತಿಳಿಯಬಾರದು, ಮೂರೂ ಅಲ್ಲ. ಪರತತ್ವದಲ್ಲಿ ಎರಡೇ ಪ್ರಭೇದ. ಅದನ್ನು ತಿಳಿಸ್ಕೊಡುವುದಕ್ಕಾಗಿ ಆ ಏವಕಾರ ಇದೆ. ಎರಡೇ ಎಂಬಾದ್ರೆ ಏನರ್ಥ? ಒಂದು ಅಲ್ಲ ಮೂರು ಅಲ್ಲ, ಅದಕ್ಕಿಂತ ಹೆಚ್ಚು ಅಲ್ಲ, ಎರಡೇ ಹಾಗೆ ಅಂತ. ಪರತಂತ್ರ ತತ್ವ ಮಾತ್ರ ಭಾವಾಭಾವಾತ್ಮಕ ಅಂತ ಅದರ ಅರ್ಥ ಅಲ್ಲ. ಅದು ಎರಡೇ ವಿಭಾಗವಾಗಿದೆ ಹಾಗೆಂಬ ಅದರ ಅರ್ಥ. ಅದರಿಂದ ಸ್ವತಂತ್ರ ತತ್ವವು ಕೂಡ ಭಾವದಲ್ಲೇ ಸೇರ್ತದೆ ಹಾಗೆಂತ. ಪರತಂತ್ರಂ ಭಾವಾಭಾವತೆಯ ದ್ವಿವಿಧಮೇವ ಎಂಬುದರಲ್ಲಿ ಆ ಏವಕಾರ, ಅದನ್ನೇ ಆ ಏವಕಾರವನ್ನ ಏವಕಾರ ಅಂದ್ರೆ ಎಂಫಸಿಸ್, ಅವಧಾರಣ ಅಂತ ಕರೀತಾರೆ. ಯಾವ್ದನ್ನ ಎಂಫಸಿಸ್ ಮಾಡ್ತಾ ಇದೆ ಹಾಗೆಂದ್ರೆ ವಿಭಾಗಕ್ಕೆ ಅನ್ವಯಿಸಬೇಕು. ಅಂದ್ರೆ ಎರಡೇ ವಿಭಾಗ ಹೊರತು ಏನಲ್ಲ, ಒಂದೂ ಅಲ್ಲ ಮೂರು ಅಲ್ಲ. ಅದರಿಂದ ಅಲ್ಲಿ ಏವಕಾರವನ್ನ ಹೇಳ್ಬೇಕು ಹೊರತು ಪರತಂತ್ರದಲ್ಲಿ ಏವಕಾರ, ಪರತಂತ್ರ ಮಾತ್ರ ಭಾವಾಭಾವ ಅಂತ ಎರಡು ಭಾಗ ಅಂತ ಅಲ್ಲಿ ಪರತಂತ್ರದಲ್ಲಿ ನಾವು ಅದನ್ನ ಅವಧಾರಣ ಮಾಡಬಾರದು. ಯಾಕೆ? ಸ್ವತಂತ್ರ ತತ್ವವು ಕೂಡ ಭಾವ ಇದೆ, ಭಾವನೆ ಆಗಿದೆ ಹಾಗೆ. ವ್ಯತ್ಯಾಸ ಗೊತ್ತಾಯ್ತಲ್ವಾ? ಪರತಂತ್ರಮೇವ ದ್ವಿವಿಧ ಅಂತ ಏವಕಾರ
ಅದು ಪರತಂತ್ರಕ್ಕೆ ಅನ್ವಯಿಸಬಾರದು ಅಂತ ಹೇಳ್ತಾರೆ. ಪರತಂತ್ರವೇ ಎರಡು ವಿಧ ಇದೆ ಹಾಗೆ ಅಂತ. ಯಾಕೆ? ಸ್ವತಂತ್ರವೂ ಕೂಡ ಅಲ್ಲಿ ಭಾವ ಇದೆ ಹಾಗೆಂಬ ಅಭಿಪ್ರಾಯ ಇರೋದಿಲ್ಲ. ಇನ್ನು ಅತ್ರ ವಿಶೇಷಸ್ತು ತತ್ವಸಂಖ್ಯಾನ ಉಕ್ತ ರೀತ್ಯ ದ್ರಷ್ಟವ್ಯ. ಶ್ರೀಮದ್ ಆಚಾರ್ಯರು ತತ್ವಸಂಖ್ಯಾನ ಅಂತ ಮಾಡಿದ್ದಾರೆ. ಹೆಚ್ಚಿನ ವಿಚಾರಗಳನ್ನ ನಾವು ಆ ಗ್ರಂಥವನ್ನು ನೋಡಿ ತಿಳ್ಕೋಬೇಕು ಆಚ ಅಂತ ತಿಳಿಸಿದ್ದಾರೆ. ಇನ್ನು ಭಾವ ದ್ವಿವಿಧ. ನೋಡಿ, ನಾವೇನ್ ನೋಡ್ತಾ ಬಂದದ್ದು, ಮೊದಲು ಕ್ಯಾಟಗರಿ ಯಾವುದು? ನಾವು ಈ ಪ್ರಮೇಯ ಅಂತಾನೆ ಶುರು ಮಾಡಿದ್ದು ನೋಡಿ. ಪ್ರಮೇಯ ಎರಡು ವಿಭಾಗವಾಗಿದೆ. ಯಾವುದು? ಸ್ವತಂತ್ರ ಮತ್ತು ಪರತಂತ್ರ ಹಾಗೆ ಅಂತ. ಪರತಂತ್ರ ಮತ್ತು ಎರಡು ವಿಭಾಗವಾಗಿದೆ, ಭಾವ ಮತ್ತು ಅಭಾವ ಅಂತ. ಇನ್ನು ಭಾವದಲ್ಲೂ ಮತ್ತೆ ಎರಡು ಕ್ಯಾಟಗರಿ. ಅದು ಒಂಥರ ಆರ್ಗನೈಸೇಷನ್ ಚಾರ್ಟ್ ತರ ನಾವು ವಿಜುವಲೈಸ್ ಮಾಡ್ಕೋಬೇಕು. ಕ್ಯಾಟಗರೈಸೇಷನ್ ಬರ್ತಾ ಇರ್ತದೆ. ಭಾವ ದ್ವಿವಿಧ. ಭಾವದಲ್ಲಿ ಎರಡು ಪ್ರಕಾರ ಇದೆ, ಚೇತನ ಮತ್ತು ಅಚೇತನ ಹಾಗೆ. ಸ್ಪಷ್ಟ ಇದಲ್ಲ? ಇದು ಸ್ಪಷ್ಟ ಇದೆ. ಚೇತನ ಅಂದ್ರೆ ಅದೇ, ಯಾವುದಕ್ಕೆ ಜ್ಞಾನ ಇದೆಯೋ ಅದು ಚೇತನ, ಯಾವುದಕ್ಕೆ ಜ್ಞಾನ ಇಲ್ಲವೋ ಅದು ಅಚೇತನ ಹಾಗೆ. ಚಿತ್ ಅಂದ್ರೆ ಅದೇ ಜ್ಞಾನ ಅಂತ ಅರ್ಥ. ಜಡ ಅಂತ ಅರ್ಥ ಬರುತ್ತೆ ಇಲ್ಲಿ. ಜಡ ಅಂತ. ಜಡ ಅಂದ್ರೆ ಏನು? ಜಡ ಅಂದ್ರೆ ಜ್ಞಾನ ಇಲ್ಲದ್ದು ಅಂತ ಅಷ್ಟೇ ಅರ್ಥ. ಚೇತನ ಇಲ್ಲ ಅಂತ. ಅದೇ ಚೇತನ ಅಂದ್ರೆ ಏನು? ಚಿತ್ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನ ಉಳ್ಳದ್ದು ಚೇತನ, ಜ್ಞಾನ ಇಲ್ಲದೆ ಇರುವುದು ಅಚೇತನ. ಅದನ್ನೇ ಜಡ ಅಂತ ಕರಿತೀವಿ. ಅದನ್ನೇ ಮುಂದೆ ಹೇಳ್ತಾರೆ ನೋಡಿ. ಸರ್ವಂ ಅಚೇತನಂ ಸರ್ವಂ ಅಚೇತನಂ ಚೇತನಾರ್ಥಂ ಇತಿ ಚೇತನಸ್ಯ ಪ್ರಾಧಾನ್ಯಾತ್ ಪೂರ್ವೋದ್ದೇಶ. ನೋಡಿ ಎಷ್ಟು ಚಂದ ಇದೆ ನೋಡಿ. ಇದೇ ಸೂಕ್ಷ್ಮ ವಿಚಾರ ಇಲ್ಲ. ಇಲ್ಲಿ ಭಾವ ದ್ವಿವಿಧ ಅಂತ ಹೇಳಿದ್ರಿ. ನೀವು ಮೊದಲು ಯಾವುದನ್ನ ಹೇಳಿದಿರಿ? ಚೇತನ ಅಂತ ಹೇಳಿದ್ರಿ, ಆಮೇಲೆ ಅಚೇತನ ಅಂತ ಹೇಳಿದ್ರಿ. ಯಾಕೆ ಈ ಕ್ರಮದಲ್ಲಿ ಹೇಳ್ತೀರಾ? ಮೊದಲೇ ಅಚೇತನ ಅಂತ ಹೇಳೋದು, ಆಮೇಲೆ ಚೇತನ ಅಂತ ಹೇಳಬಾರದೆ ಹಾಗೆ ಅಂತ ಪ್ರಶ್ನೆ. ಪ್ರಶ್ನೆ ಅರ್ಥ ಆಯ್ತಲ್ವಾ? ಸೊ ಅದಕ್ಕೇನು ಉತ್ತರ ಕೊಡ್ಬೇಕು? ಯಾಕೆ ಚೇತನ ಫಸ್ಟ್ ಹಾಕ್ತೀರಿ, ಯಾಕೆ ಅಚೇತನ ಸೆಕೆಂಡ್ ಹಾಕಿದ್ರಿ? ಅಚೇತನವನ್ನ ಫಸ್ಟ್ ಹಾಕಿರಿ, ಚೇತನ ಫಸ್ಟ್ ಯಾಕೆ ಆಗಬಾರ್ದು ಅಂತ ಅದಕ್ಕೆ ಕೊಡುವ ಸಮಾಧಾನ ನೋಡಿ. ಸರ್ವಂ ಅಚೇತನಂ ಅಂದ್ರೆ ಯಾವ್ಯಾವುದು ಜಡ ಪದಾರ್ಥವಾಗಿದೆಯೋ ಅದೆಲ್ಲ ಯಾರಿಗಾಗಿ ಇರೋದು? ಚೇತನಾರ್ಥ. ಎಲ್ಲಾ ಜಡ ಪದಾರ್ಥಗಳು ಕೂಡ ಜೀವನಿಗಾಗಿ ಇರೋದು, ಜೀವ ಉಪಯೋಗಿಸ್ಕೊಳ್ಳಿಕ್ಕಾಗಿ ಇರೋದು, ಜೀವನ ಪ್ರಯೋಜನಕ್ಕಾಗಿ ಇರೋದು. ಅದರಿಂದ ಯಾವುದು ಪ್ರಧಾನ ಆಯ್ತು? ಈಗ ಚೇತನವೇ ಪ್ರಧಾನ ಆಯ್ತು. ಚೇತನ ಉಪಯೋಗಕ್ಕಾಗಿ ಅಚೇತನ ಇರುವುದರಿಂದ ಚೇತನ ಪ್ರಧಾನ ಆಯ್ತು. ಅದರಿಂದ ಚೇತನವನ್ನೇ ಫಸ್ಟ್ ಹೇಳಬೇಕು ಅಂತ ಆಯ್ತು. ಇದು ಕ್ರಮಕ್ಕೆ ಯಾಕೆ ಅಂತ ಆ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಚೇತನ ಅಂದ್ರೆ ಏನು? ಪ್ರಮುಖವಾದದ್ದು ಮೊದಲು ಬರಬೇಕು. ಪ್ರಮುಖವಾದದ್ದು ಮೊದಲು. ಅದೇ ನಾವು ಸ್ವತಂತ್ರ ಅಸ್ವತಂತ್ರ ನೋಡುವಾಗಲೂ ಅದೇ, ಸ್ವತಂತ್ರದ ಅಧೀನದಲ್ಲಿ ಎಲ್ಲವೂ ಇದೆ, ಅದರಿಂದ ಸ್ವತಂತ್ರ ಮೊದಲು. ಅದೇ ತರ ಇಲ್ಲೂ ಭಾವಾಭಾವ ಅಂತ ನೋಡಿದ್ವಿ. ಆಮೇಲೆ ಭಾವದಲ್ಲಿ ಚೇತನ ಅಚೇತನ ಅಂತ. ಚೇತನನ ಪ್ರಯೋಜನಕ್ಕಾಗಿ ಆ ಅಚೇತನಗಳು ಇರುವುದರಿಂದ ಚೇತನವನ್ನು ಮೊದಲು ಹೇಳಿದರು ಹಾಗೆ. ಆಯ್ತು. ಚೇತನ ಅಂದ್ರೆ ಏನು? ಚೇತನಸ್ಯ ಲಕ್ಷಣಂ ಕಿಂ ಹಾಗೆಂದ್ರೆ ಚೇತಯತೆ ಅಂದ್ರೆ ಏನರ್ಥ? ಚೇತಯತೆ ಇತಿ ಚೇತನಂ ಹಾಗೆ ಅಂತ ಅರ್ಥ. ಚೇತಯತೆ ಅಂದ್ರೆ ಏನು? ಜಾನಾತಿ ಅಂತ ಅರ್ಥ. ಎಲ್ಲವನ್ನು ತಿಳಿತಾನೆ ಅಂದ್ರೆ ಜ್ಞಾತೃತ್ವಂ ಅಂತ. ಜಾನಾತಿ ಇತಿ ಜ್ಞಾತೃತ್ವ, ತಿಳ್ಕೊಳ್ತಾನೆ ಅಂತ ಆ ಒಂದು ಧರ್ಮ ಏನಿದೆ, ಜ್ಞಾತೃತ್ವ, ಅದು ಚೇತನದ ಲಕ್ಷಣ ಅಂತ ಹೇಳ್ತಾರೆ. ಜ್ಞಾತೃತ್ವಂ ಚೇತನಸ್ಯ ಲಕ್ಷಣಂ. ಜ್ಞಾತೃತ್ವ ಅಂದ್ರೆ ಅದೇ ಚೇತಯತೆ ಜಾನಾತಿ ಇತಿ ಜ್ಞಾತೃತ್ವಂ ಚೇತನಸ್ಯ ಲಕ್ಷಣಂ. ಏವಂ ವಿಧ. ಅರ್ಥ ಆಗಿದ್ದಲ್ವಾ? ಚೇತನನ ಲಕ್ಷಣ ಅಂದ್ರೆ ಏನು? ಜ್ಞಾನವನ್ನ ಯಾರು ಪಡೆಯುತ್ತಾರೋ ಅವರು ಅಂತ ಅರ್ಥ ಅಷ್ಟೇ. ಅವರನ್ನ ಚೇತನ ಅಂತ ಕರಿತೀವಿ. ಚಿತ್ ಶಬ್ದಕ್ಕೆ ಅದೇ ಅರ್ಥ, ಚೇತಯತೆ. ಏವಂ ವಿಧ ನ ಭಕ್ತಿ ಇತಿ ಅಜ್ಞಾತೃತ್ವಂ ಅಚೇತನಸ್ಯ ಲಕ್ಷಣಂ.
ತಿಳುವಳಿಕೆ ಇಲ್ಲೇ ಇದ್ದು ಅಚೇತನ. ಹ್ಮ್ ಅಲ್ಲ, ಏವಂ ವಿಧ ನ ಭಕ್ತಿ ಅಲ್ಲಪ್ಪ, ಅದು ನ ಭವತಿ, ಟೈಪಿಂಗ್ ಮಿಸ್ಟೇಕ್. ಏವಂ ವಿಧ ನ ಭವತಿ ಇತಿ ಅಜ್ಞಾತೃತ್ವಂ, ಅಂದ್ರೆ ತಿಳಿಯದೇ ಇರೋದು. ಅಜ್ಞಾತೃತ್ವಂ ಅದು ಅಚೇತನಸ್ಯ ಲಕ್ಷಣ. ಜ್ಞಾತೃತ್ವ ಇರೋದು ಚೇತನನ ಲಕ್ಷಣ. ಹಾ, ಅಜ್ಞಾತೃತ್ವ ಇರೋದು ಅಂದ್ರೆ ತಿಳುವಳಿಕೆ ಇಲ್ಲದೆ ಇರೋದು, ಜ್ಞಾನ ಇಲ್ಲದೆ ಇರೋದು, ಅದು ಅಚೇತನದ ಲಕ್ಷಣ. ಹಾಗೆ ಇಷ್ಟು ಚೇತನದ ಚೇತನ ಅಚೇತನದ ವಿಚಾರವನ್ನ ತಿಳಿಸಿ, ಮತ್ತು ಚೇತನ ದ್ವಿವಿಧ ಅಂತ ಹೇಳ್ತಾರೆ. ಅದನ್ನ ಮತ್ತೆ ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಶ್ರೀಹರೇ ನಮಃ.